ಜೀವನದಲ್ಲಿ ನಮಗೆ ಸಾವಿರಾರು ಜನ ಪರಿಚಯ ಆಗ್ತಾರೆ, ನೂರಾರು ಜನ ಗೆಳೆಯರಾಗ್ತಾರೆ. ಆದ್ರೆ ನಾವು ಕಷ್ಟದಲ್ಲಿದ್ದಾಗ, ಸೋತಾಗ ಅಥವಾ ನಮ್ಮವ್ರು ಯಾರೂ ಇಲ್ಲ ಅಂದಾಗ ಕೊನೆವರೆಗೂ ನಮ್ ಜೊತೆ ನಿಲ್ಲೋರು ಎಷ್ಟು ಜನ? ಹಿಮಾಚಲ ಪ್ರದೇಶದ ಚಂಬಾ ಕಣಿವೆಯಲ್ಲಿ ನಡೆದ ಈ ಘಟನೆ ಇದಕ್ಕೆ ಸಾಕ್ಷಿ. ಪಿಯೂಷ್ ಎಂಬ ವ್ಯಕ್ತಿ ಹಿಮಪಾತಕ್ಕೆ ಸಿಲುಕಿ ಪ್ರಾಣ ಬಿಟ್ಟಾಗ ಅವರ ಸಾಕುನಾಯಿ ಪಿಟ್ಬುಲ್ ಮಾಡಿದ ಕೆಲಸ ಇಡೀ ಜಗತ್ತನ್ನೇ ಬೆರಗುಗೊಳಿಸಿದೆ. ಸತತ 4 ದಿನಗಳ ಕಾಲ ಅತೀ ಕಡಿಮೆ ತಾಪಮಾನದಲ್ಲೂ ಹಸಿವು ನೀರಡಿಕೆ ಮರೆತು ಆ ನಾಯಿ ತನ್ನ ಯಜಮಾನನ ಶವಕ್ಕೆ ಕಾವಲು ಕಾಯ್ತು. ರಕ್ಷಣಾ ತಂಡ ಬಂದಾಗ್ಲೂ ಅದು ಅವರನ್ನ ಹತ್ತಿರ ಬಿಡ್ಲಿಲ್ಲ. ಯಾಕಂದ್ರೆ ಅದಕ್ಕೆ ಗೊತ್ತು, ಈ ಜಗತ್ತಿನಲ್ಲಿ ಅದಕ್ಕಿದ್ದ ಏಕೈಕ ಆಸರೆ ಪಿಯೂಷ್ ಮಾತ್ರ ಅಂತ. ಯೋಚನೆ ಮಾಡಿ, ಇವತ್ತು ನಮ್ಮ ಸುತ್ತ ಇರೋರಲ್ಲಿ ಎಷ್ಟು ಜನ ಇಂಥ ನಿಸ್ವಾರ್ಥ ಪ್ರೀತಿ ತೋರಿಸ್ತಾರೆ? ಮಾತು ಬಾರದ ಆ ಜೀವಕ್ಕೆ ಇದ್ದ ನಿಷ್ಠೆ ಬುದ್ಧಿವಂತ ಮನುಷ್ಯರಾದ ನಮಗಿದೆಯಾ? ನಾವು ಸಂಬಂಧಗಳನ್ನ ಲಾಭ ನಷ್ಟದ ಮೇಲೆ ಅಳಿತೇವೆ, ಆದ್ರೆ ಆ ಪ್ರಾಣಿ ಪ್ರೀತಿ ಮೇಲೆ ಮಾತ್ರ ಬದುಕಿತು. ಪ್ರೀತಿ ಅಂದ್ರೆ ಕೇವಲ ಸುಖದಲ್ಲಿ ಜೊತೆ ಇರೋದಲ್ಲ, ಕತ್ತಲಲ್ಲೂ ಕೈ ಹಿಡಿದು ನಿಲ್ಲೋದು. ನಿಮ್ ಜೀವನದಲ್ಲೂ ಇಂಥ ಒಂದು ನಿಸ್ವಾರ್ಥ ಸಂಬಂಧ ಇದ್ರೆ ಅದನ್ ಯಾವತ್ತೂ ಬಿಟ್ಕೊಡ್ಬೇಡಿ. ಈ ಕಥೆ ನಿಮ್ಮ ಮನಸ್ಸಿಗೆ ತಟ್ಟಿದ್ರೆ ದಯವಿಟ್ಟು ಒಬ್ಬರಿಗಾದ್ರೂ ಶೇರ್ ಮಾಡಿ. ಯಾಕಂದ್ರೆ ಜಗತ್ತಿಗೆ ಈಗ ಬೇಕಿರೋದು ಕೇವಲ ಪ್ರೀತಿ ಮಾತ್ರ. ಇಂಥದ್ದೇ ಹೃದಯಸ್ಪರ್ಶಿ ಕಥೆಗಳಿಗಾಗಿ ನನ್ನನ್ನ ಫಾಲೋ ಮಾಡಿ.